ಸಾರಿಗೆ ಸಂಸ್ಥೆಯ ಸಮಸ್ತ ನೌಕರರಿಗೂ ನಮಸ್ಕಾರಗಳು. ಇವತ್ತು ಹೈಕೋರ್ಟಿನಲ್ಲಿ ಏನು ನಮ್ಮ PIL ಬಂದಿತ್ತು ಅದರ ಬಗ್ಗೆ ಒಂದಷ್ಟು ವಿವರಣೆ ಮತ್ತು ಒಂದು ಭಾಳ ದೊಡ್ಡ ಒಳ್ಳೆಯ ಬೆಳವಣಿಗೆ ಆಯಿತು ಅಂತ ನನಗೆ ಅನಿಸಿರೋದ್ರಿಂದ ಆ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಂದಿದ್ದೇನೆ. ಈ PIL ಮಹಾತ್ಮೆ ನಮಗೆ ಗೊತ್ತಾಗಿದ್ದು ಸುಮಾರು ಕೆಲವು ವರ್ಷಗಳಿಂದ ಸೈದಾನ ಅಂತೇಳಿ ಒಬ್ಬರು ಹೈಕೋರ್ಟ್ನಲ್ಲಿ ಜಡ್ಜ್ ಇದ್ದರು. ಅವ್ರ ಮುಂದೆ ಒಂದು PIL ಯಾರೋ ಹಾಕಿದಾಗ ಅದನ್ನೇ ಹಿಡ್ಕೊಂಡು ಅವರು ಸುಮಾರು ಒಂದು ವರ್ಷ ಕಾಲ ಇಡೀ ಬೆಂಗಳೂರಿನ ಸಾರ್ವಜನಿಕ ಸೇವಾ ಸಂಸ್ಥೆಗಳನ್ನು, ಅದು ಪೊಲೀಸ್ ಇರ್ಬೋದು, BBMP ಇರ್ಬೋದು, BMTC ಇರ್ಬೋದು, ಎಲೆಕ್ಟ್ರಿಸಿಟಿ ಬೋರ್ಡ್ ಇರ್ಬೋದು, ಇವನ್ನೆಲ್ಲ ಆಟಾಡಿಸಿಬಿಟ್ರು. ಅದು ಬಹುಶಃ PIL ಮಹಾತ್ಮ ಏನು ಅನ್ನೋದು ಆವತ್ತು ನಮಗೆ ಗೊತ್ತಾಗಿತ್ತು. ಅದರದ್ದು ಬಗ್ಗೆ ಇನ್ನೊಂದು ಸರಿ ಯಾವಾಗಾದರೂ ಹೇಳೋಣ. ಏನೇಹವು ಇವತ್ತಿನ ಬೆಳವಣಿಗೆ ಏನು ಅಂತಂತಂದರೆ, PIL ಇವತ್ತು ವಿಚಾರಣೆಗೆ ಬಂದಾಗ ವಿಷಯ ಏನಿತ್ತು ಅಂತಂತಂದರೆ, ಮೊನ್ನೆ 25ನೇ ತಾರೀಕು ಕನ್ಸಿಲೇಷನ್ ಮೀಟಿಂಗ್ನಲ್ಲಿ ಏನು ಆಯಿತು ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಡಬೇಕಾಗಿತ್ತು ಕೋರ್ಟ್ ಮುಂದೆ. ಆದರೆ ಇದುವರೆಗೂ ನಾವು ಜಂಟಿ ಕ್ರಿಯಾ ಸಮಿತಿಗೆ ಏನು ಕೋರ್ಕೊಳ್ತಿದ್ವಿ, ಏನು ಕೇಳ್ತಿದ್ವಿ, ಅದನ್ನು ಇವತ್ತು ತಮ್ಮ ಅಡ್ವೊಕೇಟ್ ಮೂಲಕ ಆ ಒಂದು ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡೋಕ್ಕೆ ಹೊರಟರು. ಏನು, ಯಾವ ಕಾರಣಕ್ಕೆ ನಮ್ಮದು ಮುಷ್ಕರ ಅಂತ ಎಕ್ಸ್ಟ್ರೀಮ್ ಹೋಗ್ಬೇಕಾಗಿ ಬಂತು, ಮ್ಯಾನೇಜ್ಮೆಂಟು ಏನು ತಪ್ಪು ಮಾಡಿದೆ, ಮತ್ತು ಸರ್ಕಾರ ಏನು ಅನ್ಯಾಯ ಮಾಡಿದೆ, ಅದರ ವಿರುದ್ಧ ನಾವು ಯಾವ ಕಾರಣಕ್ಕಾಗಿ ಮುಷ್ಕರದ ಅಂತಹ ಎಕ್ಸ್ಟ್ರೀಮ್ ಪರಿಸ್ಥಿತಿಗೆ ಹೋಗಬೇಕಾಗಿ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸವಿಸ್ತಾರವಾಗಿ ಅವರ ಕೌನ್ಸಿಲ್ ಮೂಲಕ ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೋರ್ಟು ಅದನ್ನು ಗಂಭೀರವಾಗಿ ತಗೊಂಡು ಒಂದು ಆರ್ಡರ್ ಮಾಡಿತು. 23ನೇ ತಾರೀಕಿಗೆ ನಿಮ್ಮ ಒಂದು ಅಹವಾಲು ಅಂದರೆ ಕ್ಲೈಮ್, ನಿಮ್ಮದು ಏನೇನು ಆ ಒಂದು ಬೇಡಿಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಬ್ಮಿಷನ್ ಬಾಯಿ ಮನೆಯಲ್ಲಿ ಹೇಳೋಕ್ಕೆ ಬರಲ್ಲ, ರೈಟಿಂಗಲ್ಲಿ ಕೊಡಿ ಅನ್ನೋ ಒಂದು ಆರ್ಡರ್ ಮಾಡಿದ್ದಾರೆ. ಸೊ ಈಗ ಅಸಲಿ ಒಂದು ವಿಚಾರ ಬರ್ತಾಯಿದೆ. ಯಾಕೆ ಹೇಳ್ತಿದ್ದೀನಿ ನಾನು ಅಂತಂತಂದರೆ, ಈಗ 38 ತಿಂಗಳು ಅರಿಯರ್ಸ್ ಕೊಡಬೇಕು, 1/1/24ರಿಂದ ನಮ್ಮ ವೇತನ ಹೆಚ್ಚಳ ಮಾಡಬೇಕು ಅನ್ನೋದೇನೇ ಕಳೆದ 2.5 ವರ್ಷಗಳಿಂದ ಭಾಳ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದ ಅಂಶ ಆಗಿತ್ತು. ಈ ಮಧ್ಯದಲ್ಲಿ ನಮಗೆ ಸಮಾನ ವೇತನದ ಇದನ್ನು ಇದರಲ್ಲಿ ಹೇಳಿದ್ರಿ, ಪ್ರಣಾಳಿಕೆಯಲ್ಲಿ ಹೇಳಿದ್ರಿ, ಅದನ್ನು ಜಾರಿ ಮಾಡಿ ಅಂತ ಇನ್ನೊಂದು ಗುಂಪು ಹೇಳಿದ್ರೂ ಪ್ರಧಾನವಾದ ಸಬ್ಜೆಕ್ಟ್, ಹೋರಾಟ, ವಿಚಾರ, ಚರ್ಚೆ, ಜಗಳ ಈ ಎಲ್ಲ ಇದ್ದಿದ್ದು 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ ಹೊಸ ವೇತನ ಒಪ್ಪಂದವನ್ನು ಅನುಷ್ಠಾನಗೊಳಿಸಬೇಕು ಅನ್ನೋದು ವಿಚಾರ ಇತ್ತು. ಇದು ಭಾಳ ನ್ಯಾಯಬದ್ಧವಾದ ಬೇಡಿಕೆ ಅಂಥೇಳಿ ನೂರಾರು ಕಡೆ ವರ್ಕರ್ಸ್ಗಳಿಂದ, ಲೀಡರ್ಗಳಿಂದ ಹೇಳ್ತಾನೆ ಬಂದಿದ್ದರು. ಮತ್ತು ಆ ಬಗ್ಗೆ ಪ್ರತಿ ಸಾರಿ ಅಂದರೆ ಸುಮಾರು ಇದುವರೆಗೆ ಒಟ್ಟು ಅಧಿಕೃತವಾದ ಸಭೆಗಳೇ ಸುಮಾರು 20 ಸಭೆಗಳಾಗಿವೆ. 11 ಸಭೆಗಳು ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಆದರೆ ಕನ್ಸಿಲೇಷನ್ ಮತ್ತು ಇತರ ಕಡೆ ಸೇರಿಸಿ ಸುಮಾರು 20 ಸಭೆಗಳಾಗಿವೆ. 20 ಸಭೆಗಳಲ್ಲಿ ಈ ಜಂಟಿ ಕ್ರಿಯಾ ಸಮಿತಿಯವರದು ಇದೇ ಬೇಡಿಕೆ ಏನದು, 38 ತಿಂಗಳ ಹಿಂಬಾಕಿ ಪೂರ್ಣವಾಗಿ ಕೊಡಬೇಕು, 1/1/24ರಿಂದ ಹೊಸ ವೇತನ ಒಪ್ಪಂದ ಜಾರಿ ಆಗಬೇಕು. ಇದು ಪ್ರಧಾನವಾಗಿ 25% ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಇದೆ, ಅದಕ್ಕೆ ನೆಗೋಸಿಯೇಷನ್ ಇರುತ್ತೆ. ಬಟ್ ಈ ಎರಡರ ವಿಚಾರದಲ್ಲಿ ರಾಜಿ ಆಗಲ್ಲ ಅನ್ನೋದು ಅವರಿಂದ ವಾದ ಆಗಿತ್ತು. ಅದೇ ಮಾತನ್ನು, ಅದೇ ವಾದವನ್ನು ಪ್ರತಿ ಮೀಟಿಂಗ್ನಲ್ಲೂ ಇವರು ಪುನರುಚ್ಚರಿಸ್ತಿದ್ರು. ಅದಕ್ಕೆ ಬದಲಾಗಿ ಆ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಥವಾ ಮಂತ್ರಿಗಳ ಕಡೆಯಿಂದ ಬೇರೆ ಒಂದು ಆಲ್ಟರ್ನೇಟಿವ್ ಒಂದು ಸಜೆಷನ್ಗಳು ಬರ್ತಿತ್ತು. ಆದರೆ ಇವರು ಒಪ್ಪೋದಿಲ್ಲ ಅಂತೇಳಿ ಎದ್ದು ಬರ್ತಿದ್ರು. ಹೀಗಾಗಿ ಇದು ಕಗ್ಗಂಟಾಗಿ ಇಲ್ಲಿವರೆಗೂ ನಿಂತಿದೆ. ಆಯಿತು, PIL ಆಗಸ್ಟ್ ತಿಂಗಳ 5ನೇ ತಾರೀಕು ಹಾಕಿದಾಗಲೇ ಇದು PIL ಹಾಕಿ ನಮ್ಮ ಮುಷ್ಕರ ನಿಲ್ಲಿಸೋಕ್ಕೆ ಒಂದು ಅವಕಾಶಗಳಿದೆ, ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಮುಂದೆ
ಮೊನ್ನೆ ಮೇ 20ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಡುವ ಸಂದರ್ಭದಲ್ಲೇ ಯಾರಾದರೂ PIL ಹಾಕಬಹುದು ಅನ್ನೋ ಕಾರಣಕ್ಕೆ ಊಹೆ ಮೇಲೆ ಆಧಾರದ ಮೇಲೆ ಟ್ರೇಡ್ ಯೂನಿಯನ್ ಅವರು ಅಂತಂದರೆ ಜಂಟಿ ಕ್ರಿಯಾ ಸಮಿತಿಯವರು ಒಂದು ಕೇವಿಯೇಟ್ ಹಾಕಿರಬೇಕಾಗಿತ್ತು, ಹಾಕಿರಲಿಲ್ಲ, ಗೊತ್ತಿದ್ದರೂ ಹಾಕಿರಲಿಲ್ಲ. ಹಂಗಾಗಿ ಮೊನ್ನೆ ಮೇ 18ನೇ ತಾರೀಕು 17ನೇ ತಾರೀಕು ನೇರವಾಗಿ ಅದು ಸಬ್ಜೆಕ್ಟು ಕೋರ್ಟ್ ಮುಂದೆ ಬಂತು. ಅದು ರಜಾಕಾಲದ ಪೀಠದ ಮುಂದೆ. ಸೊ ಅವರು ಒಂದೇ ಸಾರಿಗೆ 20ನೇ ತಾರೀಕು ಮುಷ್ಕರ ಮಾಡಬಾರ್ದು ಅಂತ ಆದೇಶ ಮಾಡಿ 21ನೇ ತಾರೀಕು ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಅಥವಾ ಸರ್ಕಾರದ ಜೊತೆಯಲ್ಲಿ ಮಾತನಾಡೋದಾದರೆ ಅದರದ್ದು ಟೈಮು ಇತ್ಯಾದಿ ನಮಗೆ ಕೊಡಬೇಕು ಅಂತ ಒಂದು ಅವಕಾಶ ಕೊಟ್ಟಿತ್ತು. 21ನೇ ತಾರೀಕು 25ನೇ ತಾರೀಕು ಕನ್ಸಿಲೇಷನ್ ಇರೋದ್ರಿಂದ ಸಪ್ರೇಟ್ ಮೀಟಿಂಗು ಏನು ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ 25ರ ಕನ್ಸಿಲೇಷನ್ನು ಭಾಳ ಮುಖ್ಯವಾದ ವಿಚಾರ ಆಗಿತ್ತು. ಆವಾಗ ನಾವು ಹೇಳಿದ್ವಿ, ಕನ್ಸಿಲೇಷನ್ನಲ್ಲಾದ್ರೂ ಯಾಗಾದ್ರೂ ಬಾರ್ಗೈನ್ ಮಾಡೋಕ್ಕೆ ಹೊರಟ್ರೆ ಏನಾದರೂ ಮಾಡ್ಬೋದು ಅಂತ. ಅವರು ಮುಖ್ಯವಾಗಿ ಬಾರ್ಗೈನಿಂಗ್ಗೆ ತಯಾರಿರಲಿಲ್ಲ. ವೇತನ 12% ಕೊಡ್ತಾರಾ, 7% ಕೊಡ್ತಾರಾ, 20% ಕೊಡ್ತಾರಾ, ಇಟ್ ಈಸ್ ನಾಟ್ ದಿ ಕ್ವಶನ್. ಅವರ ಮೂಲಭೂತ ಅಂದರೆ ಜಂಟಿ ಕ್ರಿಯಾ ಸಮಿತಿಯವರ ಮೂಲಭೂತ ಇಶ್ಯೂಸ್ ಏನಂದರೆ 38 ತಿಂಗಳ ಇಯರ್ಸ್ ಪೂರ್ತಿ ಬರಬೇಕು, 1/1/24ರಿಂದಲೇ ಜಾರಿ ಆಗಬೇಕು ಅನ್ನೋದು. ಈಗ ಇದು ಬಗ್ಗೆ ಇದು ಹೇಗೆ ಲೀಗಲಿ ಇಟ್ ಈಸ್ ರೈಟ್, ಇದು ಹೇಗೆ ನ್ಯಾಯಬದ್ಧ, ಇದು ಹೇಗೆ ನೌಕರರ ಹಕ್ಕು, ಸಂಘಟನೆಯ ಹಕ್ಕು, ಅವರ ಆ ಸಂಘಟನೆ ಆ ಬಗ್ಗೆ ಕೇಳಲಿಕ್ಕೆ ಹೌ ದೇ ಆರ್ ಅಥರೈಸ್ ಎಕ್ಸೆಟ್ರಾ ಎಲ್ಲನೂ ರೈಟಿಂಗ್ನಲ್ಲಿ ಕೋರ್ಟ್ ಮುಂದೆ 23ನೇ ತಾರೀಕು ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಮುಂಚಿತವಾಗಿ ಏನಾದರೂ ಮ್ಯಾನೇಜ್ಮೆಂಟ್ಗೆ ಅದರದ್ದು ಪಿಟಿಷನ್ ಕಾಪೀಸ್ ಎಲ್ಲ ಕೊಟ್ಟರೆ ಅವತ್ತೇ ಅವ್ರು ಕೌಂಟರು ಮಾಡ್ಬೋದು, ಆರ್ಗ್ಯುಮೆಂಟ್ ಆಗಿ ತೀರ್ಮಾನವೂ ಆಗ್ಬೋದು. ಅಕಸ್ಮಾತು ಮ್ಯಾನೇಜ್ಮೆಂಟ್ ಇನ್ನೊಂದು ಟೈಮ್ ತಗೊಂಡ್ರೆ ನೆಕ್ಸ್ಟು ಹೀರಂಗ್ನಲ್ಲಿ ಮುಖ್ಯಮಂತ್ರಿಗಳು 4 ಸಭೆ ಆದರೂ ಬಗೆಹರಿಸೋಕ್ಕಾಗಲಿಲ್ಲ, ಮಿನಿಸ್ಟ್ರ್ ಕೈಲಾಗಲಿಲ್ಲ, ಮ್ಯಾನೇಜ್ಮೆಂಟ್ ಕೈಲಾಗಲಿಲ್ಲ, ಕನ್ಸಲೇಷನ್ ಆಫೀಸರ್ ಕೈಲಾಗಿರಲಿಲ್ಲ, ಆದರೆ ಕೋರ್ಟ್ ಕೈಲಾಗತ್ತೆ. ಕೋರ್ಟು ನ್ಯಾಯ ಅಲ್ಲ ನೋಡೋದು, ಕಾನೂನು ನೋಡುತ್ತೆ. ಕಾನೂನು ನೋಡಿ ಅವರು ಏನು ರಾಜಿ ಮಾಡೋ ಪ್ರಯತ್ನ ಮಾಡೋದಿಲ್ಲ, ಆರ್ಡ್ರ್ ಮಾಡ್ತಾರಷ್ಟೇ. ಅದು ಕೋರ್ಟ್ ಆರ್ಡರು, ಅದೇ ಫೈನಲ್ಲು. ಎಸ್ ಅಂದರೆ ಅದು ಅವ್ರು ಏನು ಆರ್ಡ್ರ್ ಮಾಡ್ತಾರೋ ಆರ್ಡ್ರ್ ಮೇಲೆ ಅಪೀಲ್ ಮಾಡೋದೆಲ್ಲ ಬೇರೆ ವಿಚಾರ. ಅದು ಬಿಟ್ಟು ಅದನ್ನು ನಾವು ಒಪ್ಪೋದಿಲ್ಲ ಹಾಗೆ ಅಂತಂತ ಅಂದ್ಬಿಟ್ಟು ಎದ್ದು ಹೊರಗೆ ಬರೋಕ್ಕಾಗೋದಿಲ್ಲ. ಇದುವರೆಗೂ ಎಲ್ಲ ಸಭೆಗಳಲ್ಲೂ ನಾವು ಮ್ಯಾನೇಜ್ಮೆಂಟ್ ಆಫರ್ ಒಪ್ಪಲಿಲ್ಲ ಅಂತ ಎದ್ದು ಬಂದಿದ್ದಿದೆ, ನಾಳೆ ಎದ್ದು ಬರೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ದೂದ್ ಪಾನಿ ಕಾ ಪಾನಿ ಆಗಿಬಿಡಲಿ. ಕೋರ್ಟಿನಲ್ಲಿ ಈಗ 2.5 ವರ್ಷದ ಹೋರಾಟದ ಏನು ನ್ಯಾಯಬದ್ಧ ಅಥವಾ ಕಾನೂನುಬದ್ಧ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಲಿ. ನಾನು ಹೇಳ್ತಿದ್ದೇನು ಅಂತಂತಂದರೆ, ಆ ಒಂದು ನಿಕಿಷ ಅಂತಂದರೆ ಆ ಒಂದು ಚರ್ಚೆಗೆ ಬಂದಾಗ ಹಲವಾರು ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳ ಕಾರಣದಿಂದ ಹಿನ್ನಡೆ ಆದರೂ ಹೇಳಿಕ್ಕೆ ಬರೋಲ್ಲ. ಏನೇ ಆಗಲಿ, ಕೋರ್ಟ್ಗೆ ಗೌರವ ಕೊಡೋಣ, ನ್ಯಾಯಾಲಯಕ್ಕೆ ಗೌರವ ಕೊಡೋಣ, 23ನೇ ತಾರೀಕು ಏನಾದರೂ ತೀರ್ಮಾನ ಆಗಲಿ ಅಂತ ಆಶಿಸ್ತೋ ಒಂದು ಭಾಳ ಇತ್ಯರ್ಥ ಆಗುವ ಘಟ್ಟಕ್ಕೆ ಈ ವಿಚಾರ ತಲುಪಿದ್ದಕ್ಕಾಗಿ ಇವತ್ತು ನಾನು ಆ ನೌಕರರ ಮುಂದೆ ಈ ವಾಸ್ತವಾಂಶವನ್ನು ತಿಳಿಸ್ಲಿಕ್ಕೆ ಮತ್ತು ಜಂಟಿ ಕ್ರಿಯಾ ಸಮಿತಿಯವರು ತಮ್ಮ ಬೇಡಿಕೆಗಳು, ಆ 2 ಮುಖ್ಯವಾದ ಬೇಡಿಕೆಗಳು ನ್ಯಾಯಬದ್ಧ ಮಾತ್ರ ಅಲ್ಲ ಕಾನೂನುಬದ್ಧವೇ ಅನ್ನೋದನ್ನು ಭಾಳ ವಿವರವಾಗಿ ಮನವರಿಕೆ ಮಾಡಿಕೊಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.